ಎಸ್ ಒಂದು ಸ್ವಲ್ಪ ಕಡಿತವಾಗಿದೆ. ಮತ್ತೆ ಅವರು ನಮ್ಮ ಜೊತೆಗೆ ಡೆಸ್ಕ್ ಲೈವ್ ಅಲ್ಲಿ ಕಂಟಿನ್ಯೂ ಆಗ್ತಾರೆ. ನಾನೇನು ಕ್ವಶನ್ ಕೇಳ್ತಾ ಇದ್ದೆ ಅಂದ್ರೆ, ನೀವು ನೋಡಿರುವಂತಹ ಅತಿ ಹೆಚ್ಚು RCB ಎನ್ನುವಂತಹ ಒಂದು ಟೀಮ್ ನ ಶಾರ್ಟ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದು? ಒಂದು ಸಾಂಗ್ ತುಂಬಾ ವೈರಲ್ ಆಗ್ತಿದೆ. ಅಂದ್ರೆ ಉರ್ಕೊಳ್ಳೋರು ಉರ್ರಿತಾನೆ ಇರಿ, ನಾವು ಗೆಲ್ಸ್ಕೊಂಡು ಹೋಗ್ತಾ ಇರ್ತೀವಿ ಅನ್ನೋದು ಅದೊಂದು. ಮತ್ತೆ ತುಂಬಾ ಜನ ಪೂಜೆ ಮಾಡಿರೋದೆಲ್ಲ ಒಂದು ಕೊಲಾಬ್ ಅಂದ್ರೆ ಫುಲ್ ಸೇರಿ ಒಂದು ವಿಡಿಯೋ ಮಾಡಿದ್ದಾರೆ. ಅದು ನಾನು ಇವತ್ತು ತುಂಬಾ ಸ್ಟೇಟಸ್ ಹಾಕಿದ್ದೀನಿ. ಮತ್ತೆ ತುಂಬಾ ಜನ ಆಕ್ಚುಲಿ ವ್ರತ ಮಾಡ್ತಾ ಇದ್ದಾರೆ RCB ವಿನ್ ಆಗ್ಬೇಕು ಅಂತ, ಅದೊಂದು. ಮತ್ತೆ ತೆಂಗಿನಕಾಯಿ ಹೊಡಿಯೋದು, ಆಮೇಲೆ ಮಗು ನಾಮಕರಣದಲ್ಲಿ ಹೆಸರು RCB ಜೆರ್ಸಿ ಜೊತೆ. ಎಸ್ ಮೇಡಮ್, ಗೋಕಾಕ್ ಇಂದ ಒಬ್ರು ಲೈನ್ ನಲ್ಲಿ ಇದ್ದಾರೆ. ಸರ್ ನಮಸ್ತೆ. ಎಸ್ ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಟಿವಿ ವಾಲ್ಯೂಮ್ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಟಿವಿಗಿಂತ ಈ ಕಡೆ ಎದ್ದು ಬಿಟ್ಟು ಬಂದ್ಬಿಡಿ, ಹೊರಗಡೆ ಬಂದ್ಬಿಡಿ. ಓಕೆ ಸರ್, ನೀವು RCB ಅಭಿಮಾನಿ ಅಂತ ಕೇಳಿ ಬಹಳ ಖುಷಿ ಆಯ್ತು. ಈ ಸಲ RCB ಹೆಂಗೆ ಗೆಲ್ಲುತ್ತೆ? ಸರ್ ಈ ಸಲ ಕಪ್ ನಮ್ದೇ ಮೇಡಮ್, ನಿಮ್ದೇ. ಓಕೆ, ಸೊ ಈಗ RCB ಕಪ್ ಗೆದ್ರೆ ಏನಾದ್ರು ಮಾಡ್ತೀನಿ ಅಂತ ಹರಕೆ ಗಿರ್ಕೆ ಕಟ್ಕೊಂಡಿದ್ದೀರಾ? ಮೇಡಮ್, ಏನ್ ಕೇಳ್ಬೋದಾ? ಮುಡಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಮುಡಿ ಕೊಡ್ತೀರಾ ಅಂತ ಬೇಡ್ಕೊಂಡಿದ್ದೀರಾ? ವಾವ್, ನೈಸ್ ನೈಸ್ ನೈಸ್. ಈಗ ನಮ್ಮ ಸ್ಟುಡಿಯೋದಲ್ಲಿ ಪವಿತ್ರ ಕೋಟ್ಯಾರ್ ಅವರು ನಟಿ, ಹಾಗೆ ಲಾಯರ್ ಜಗದೀಶ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆ ಮಾತನಾಡಿ. ನಮಸ್ತೆ. ಹಾಯ್ ಸರ್, ನಮಸ್ತೆ ಸರ್. ಅಭಿಮಾನಿ ಸರ್ ನಾನು. ಥ್ಯಾಂಕ್ ಯು ಸರ್. ಸಂಜೆ RCB ಗೆಲ್ಲುತ್ತೆ, ಏನ್ ಸೆಲೆಬ್ರೇಷನ್ ಹೆಂಗಿದೆ? 100% ಗೆಲ್ಲುತ್ತೆ. ಮತ್ತೆ ಏನ್ ಸೆಲೆಬ್ರೇಷನ್ ಹೇಗ್ ಮಾಡ್ತೀರಾ ಅಂತ? ಸೆಲೆಬ್ರೇಷನ್ ಫುಲ್ ಇದೆ ನಮ್ಮ ಊರಲ್ಲಿ ಸರ್. ಹೆಂಗ್ ಫುಲ್ ಅಂದ್ರೆ ಹೇಗೆ? ಏನು ಪಾರ್ಟಿ ಗಿಟಿ ಮಾಡ್ತಾ ಇದ್ದೀರಾ? ಫುಲ್ ಪಾರ್ಟಿ. ನೀವು ಪಾರ್ಟಿ ಬಗ್ಗೆನೇ ಕೇಳ್ತಿದ್ದೀರಾ ಸರ್? ಊಟ ಗೀಟದ ಬಗ್ಗೆ ಕೇಳಿ ಸರ್. ಹುಡುಗರಂದ್ರೆ ಸಾಮಾನ್ಯವಾಗಿ ಪಾರ್ಟಿ ಅಂತ ಅಲ್ಲ, ಹುಡುಗರಂದ್ರೆ ಪ್ರಯಾರಿಟಿ ಅಲ್ವಾ? ಪಾರ್ಟಿ ಅಂದ್ರೆ ಪ್ರಯಾರಿಟಿ ಅದು ಅಲ್ವಾ? ಮತ್ತೆ ಚಿಕನ್ ಮಟನ್ ಪಾರ್ಟಿ ಪಟಾಕಿ ಏನಾದ್ರು ರೆಡಿ ಇದೆಯಾ? ಬಾಡೂಟ ನಾನ್ ವೆಜ್ ಬಹಳ ಪ್ರೀತಿ ಪಟ್ಟು ತಿಂತಾರೆ. ಈ ತರ ವಿಚಾರಗಳಿಗೆ ನಾನ್ ವೆಜ್ ಜಾಸ್ತಿ ತಿಂತಾರೆ. ಹೆಂಗ್ ಅಲ್ಲ, ಈಗ ಪ್ರೀತಿ ಸಿಂತ ಅವರು ಪಂಜಾಬ್ ಟೀಮ್ ನ ಅವ್ರ ಮಾಲೀಕತ್ವವನ್ನ ವಹಿಸ್ಕೊಂಡಿದ್ದಾರೆ. ಸೋತೋದ್ರೆ ಅವ್ರಿಗೆ ಬೇಸರಾಗಲ್ವಾ? ಯಾರು ಬೇಸರ ಓಕೆ ಸರ್, 17 ವರ್ಷದ ಕನಸು. 17 ವರ್ಷದ ಕನಸು. 18 ವರ್ಷ. ಇದು 18 ವರ್ಷ. ವಿರಾಟ್ ಕೊಹ್ಲಿ ಕಿಂಗ್. ವಿರಾಟ್ ಕೊಹ್ಲಿ ಹೆಂಗ್ ಆಟ ಆಡ್ತಾರೆ ವಿರಾಟ್ ಕೊಹ್ಲಿ ಇವತ್ತು? ವಿರಾಟ್ ಕೊಹ್ಲಿ ಕಿಂಗ್ ಅಂತ ಇದ್ರ ಮೇಲೆ ನೀವೇ ನೋಡ್ಕೊಳ್ಳಿ. ಅಂದ್ರೆ ಫಾರ್ಮ್ ಅಲ್ಲಿ ಇದ್ದಾರೆ ವಿರಾಟ್ ಕೊಹ್ಲಿ. ಓಕೆ ಓಕೆ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಮಾತನಾಡಿ ಸರ್. ಎಲ್ಲರೂ ಓವರ್ ಎಕ್ಸೈಟ್ಮೆಂಟ್ ಇದೆ. ಮುಡಿ ಕೊಡ್ತೀನಿ ಅಂತ ಹರಕೆ ನೋಡ್ತಿದ್ದಾರೆ ಮೇಡಮ್. ಅದೇ ಗ್ರೇಟ್ ಅಲ್ವಾ ನಮ್ ಟೀಮ್ ಅಂದ್ರೆ? ಹೌದಲ್ವಾ? ಸೊ ಈಗ RCB ಬಗ್ಗೆ ಮಾತನಾಡ್ತಾ ಇದ್ವಿ. ನೀವು ಹೇಳ್ತಾ ಇದ್ರಿ ಯಾವ್ದೋ ಒಂದು ರೀಲ್ಸ್ ನಂಗೆ ತುಂಬಾ ಇಷ್ಟ ಆಗಿತ್ತು, ಅದ್ರ ಬಗ್ಗೆ ಮಾತಾಡಿ. ನಂಗೆ ಆಕ್ಚುಲಿ ತುಂಬಾ ರೀಲ್ಸ್ ನೋಡಿದ್ದೀನಿ ನಾನು. ಅದೇ ಎಕ್ಸ್ಪೆಷಲಿ ಏನಂದ್ರೆ ಒಂದು ಅದೇ ಏನಲ್ಲಿ ಉರುಳು ಸೇವೆ ಮಾಡಿರೋದು. ಇನ್ನೊಂದು ಧರ್ಮಸ್ಥಳದಲ್ಲಿ ತುಂಬಾ ಜನ, ನಾನು ಬೇರೆ ಬೇರೆ ವಿಷಯಕ್ಕೆ ಹೋಗಿ ಕೈ ಮುಗಿಯೋದು ನೋಡಿದ್ದೀನಿ, ಹರಕೆ ಹೊತ್ಕೊಳ್ಳೋದು. ಬಟ್ ಇವಾಗ ತುಂಬಾ ಜನ ಬರೀ RCB ಗೆಲ್ಲಿ ಅಂತಾನೆ ಹೋಗ್ತಾ ಇದ್ದಾರೆ. ಎಲ್ಲಾ ದೇವಸ್ಥಾನಗಳಲ್ಲೂ ಬರೀ ವಿರಾಟ್ ಕೊಹ್ಲಿ ಫೋಟೋ ಇರ್ಬೋದು, ನಮ್ಮ RCB ಅವ್ರ ಟೀಮ್ ಫೋಟೋ ಇಟ್ಕೊಂಡು ಪೂಜೆ ಮಾಡೋದಿರ್ಬೋದು. ಆಮೇಲೆ ತುಂಬಾ ಜನ ಅಳ್ತಾ ಇದ್ದಾರೆ, ತುಂಬಾ ಮಕ್ಳು ಪಾಪ ಅಳ್ತಾ ಇದ್ದಾರೆ. ಸೊ ಎಲ್ರು ಒಂದು ಪ್ರೇ ಮಾಡ್ತಿರೋದು ಏನಂದ್ರೆ ಒಂದು RCB ಗೆಲ್ಲಿ ಅಂತ. ಸೊ 100% ನಾನು ಅಥವಾ ನಮ್ಮ ಫ್ರೀಡಮ್ ಟಿವಿ ಏನ್ ಮಾಡಿದೆ ಅಂತಂದ್ರೆ, ಎಲ್ಲರ ಹತ್ರನು ಹೋಗಿ RCB ಗೆದ್ರೆ ಹೇಗ್ ಗೆಲ್ಲತ್ತೆ ಅಂತ ಹೇಳಿ ಪಬ್ಲಿಕ್ ಬೈಟ್ ನ ತಗೊಂಡ್ಬಂದೆ. ಸೊ ಆ ಒಂದು ಪಬ್ಲಿಕ್ ಬೈಟ್ ಅಲ್ಲಿ ಒಬ್ರು ಉತ್ತರವನ್ನ ಕೊಟ್ಟಿದ್ದು ಬಹಳ ಇಷ್ಟ ಆಯ್ತು. ಅದನ್ನ ಈ ಒಂದು ಸಂದರ್ಭದಲ್ಲಿ ಹಂಚ್ಕೊಳ್ತೀನಿ. ಯಾಕಂದ್ರೆ ನಮ್ಮ ಒಂದು ಪೀಳಿಗೆ ಅವರು ಏನೇನ್ ನೋಡಿದೀವಿ ಅಂದ್ರೆ, ಕೊರೋನಾ ನೋಡಿದೀವಿ, ಮಹಾಕುಂಭ ಮೇಳ ನೋಡಿದೀವಿ, ಸಾಕಷ್ಟು ವಿಚಾರಗಳನ್ನ ಈ ಒಂದು ಪೀಳಿಗೆಯವ್ರು ನೋಡಿದೀವಿ. ಸೊ ನಮಗೀಗ ಏನ್ ಬೇಕು? RCB ಕಪ್ ಅದೊಂದು ಪೆಂಡಿಂಗ್ ಇದೆ, ಅದೊಂದು ಆಗ್ಬಿಡುತ್ತೆ, ಕ್ಲಿಯರ್ ಆಗ್ಬಿಡುತ್ತೆ ಅಂತ. ಮತ್ತೆ ಒಂದಿಷ್ಟು ಜನ ಮಾತಾಡಿದ್ರು, CSK ಅವ್ರಿಗೆ ಉರಿಸಬೇಕು ಅಂತನಾದ್ರೂ ನಾವು ಗೆಲ್ಬೇಕು ಅನ್ನುವಂತ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಅವ್ರು 2 ವರ್ಷ ಬ್ಯಾನ್ ಆಗಿದ್ರು, ಈ ಸಲ ಕಪ್ಪು ಹೊಡ್ಕೊಂಡು ತೋರಿಸ್ತೀವಿ ನಾವು ಅನ್ನುವಂಥದ್ದನ್ನೆಲ್ಲವನ್ನೂ ಕೂಡ ಸಾರ್ವಜನಿಕರು ಮಾತನಾಡ್ತಾ ಇದ್ರು. ಎಸ್, ಈ ವಿಚಾರಕ್ಕೆ ಬರೋದಾದ್ರೆ ಇನ್ನೇನು ಮಳೆ ಬರೋ ಸಾಧ್ಯತೆಗಳಿದೆಯಾ? ಹಿಂಗೆ
ಇಲ್ಲ ಮೋಸ್ಟ್ಲಿ ಅಲ್ಲ ಇಲ್ಲಿ ಬಂದ್ರೆ ಪರವಾಗಿಲ್ಲ. ಬಟ್ ಗುಜರಾತ್ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಏನು ಮೊನ್ನೆ ಏನು ಆತರ ಅನ್ನಿಸ್ತಾ ಇಲ್ಲ ಅನ್ನಿಸ್ತಾ ಇಲ್ಲ. ಬರೋದ್ ಬೇಡ, ಬರಾಗಿದ್ರು ಬರೋದ್ ಬೇಡ, ಅಟ್ಲೀಸ್ಟ್ ಲೆಟ್ ದೆಮ್ ಶೋ ದ ಸ್ಟ್ರೆಂತ್. ಈಗ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ವಿರಾಟ್ ಕೊಹ್ಲಿ ತುಂಬಾ ಟೆಂಪಲ್ ರನ್ ಮಾಡಿದ್ದಾರೆ ಸರ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಬೇಡ್ಕೊಂಡ್ರೋ ಇಲ್ವೋ ಸೆಕೆಂಡರಿ. ಆದ್ರೂ ವಿರಾಟ್ ಕೊಹ್ಲಿ ಅಂತಂದ್ರೆ ಒಂದು ಒಳ್ಳೆ ಅಭಿಮಾನ ಏನು ಅಂತಂದ್ರೆ 18 ವರ್ಷಗಳ ಕಾಲ ನಮ್ಮ ಜೊತೆಗೆ ಇದ್ದಾರೆ. ಓಕೆ, ಸೊ ಈ ವಿಚಾರವಾಗಿ ಮತ್ತೆ ಮಾತಾಡೋಣ. ರಾಹುಲ್ ದಾವಣಗೆರೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ಎಸ್ ಸರ್ ನಮಸ್ತೆ. ನಮ್ ಕ್ವಶನ್ ಅವರಿಗೆ. ಓಕೆ ಸರ್. ಓಕೆ ಯಾರಿಗೆ ಕ್ವಶನ್ ಕೇಳ್ತಿದ್ದೀರಾ? ಪವಿತ್ರ ಮೇಡಮ್ಗೆ. ಓಕೆ ಪವಿತ್ರ ಮೇಡಮ್ ಅವರೇ ನಿಮ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ ರಾಹುಲ್ ಅವ್ರು. ಕೇಳಿ ರಾಹುಲ್ ಅವರೇ. ಮೇಡಮ್ ಫೈನಲ್ ಬರೋಕ್ ರೀಸನ್ ಏನು ಬೆಂಗಳೂರು? ಓಕೆ ಅವ್ರ ಡೆಡಿಕೇಶನ್ ಹೇಗಿದೆ ಅಂತಂದ್ರೆ ರಾಹುಲ್ ಎಕ್ಸಾಮ್ ಕೊಡ್ತಿದ್ದೀರಾ ರಾಹುಲ್? ಎಕ್ಸಾಮ್ ಕೊಡ್ತಾ ಇದ್ದೀರಾ ಇಲ್ಲಿ? ಏನ್ ಗೊತ್ತಾ ರಾಹುಲ್, ಈಗ ಎಕ್ಸಾಮ್ ಬಂದಿದ್ದಾರಲ್ಲ, ಹೌದೌದು ಮೇಡಮ್, ಹಾಗಾಗಿ ಒಪಿನಿಯನ್ ವಿಚಾರ ಏನ್ ಗೊತ್ತಾ? ಇಲ್ಲ ಸರ್ ರಾಹುಲ್ ಏನ್ ಗೊತ್ತಾ ವಿಚಾರ ಏನ್ ಗೊತ್ತಾ? RCB ಅಂದ್ರೆ ಗಂಧ ಗಾಳಿ ಗೊತ್ತಿಲ್ಲದೆ ಹೋದವರು ಕೂಡ ಜೈ RCB ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಮೇಡಮ್ ಅವರು ಕೂಡ ಅಷ್ಟು ಟೆಕ್ನಿಕಲ್ ಆಗಿ ವಿಚಾರಗಳು ಹೇಳ್ದೆ ಹೋದ್ರು ಕೂಡ ಅವರ ಅಭಿಮಾನವನ್ನ ರಕ್ತದಲ್ಲಿ ಬರ್ದಷ್ಟೇ ಶ್ರೇಷ್ಠ ಅಂತ ಹೇಳ್ತೀನಿ ಮೇಡಮ್ ನಿಮ್ ಜೊತೆ ಮಾತಾಡಿ ನಾನು. ಈ ಸಲ ನಾನ್ ಮ್ಯಾಚ್ ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇದ್ದೀನಲ್ವಾ, ಅದಕ್ಕೆ ಮೇನ್ ರೀಸನ್ ಅದು. ರಾಹುಲ್ ನಿಮ್ಗೆ ಏನ್ ಅನ್ಸುತ್ತೆ ರಾಹುಲ್? ನೀವು ಒಂದು RCB ಡಿಪಾರ್ಟ್ಮೆಂಟ್, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಎರಡು ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಿದೆ ಮೇಡಮ್, ಹಾಗಾಗಿ ಬಂದಿದ್ದಾರೆ. ಹಿಂದಿನ ಸಲ ಅಲ್ಲ ಬೌಲರ್ ಸ್ವಲ್ಪ ಲೋ ಇದ್ರು, ಈ ಸಲ ಮಾತ್ರ ಹೆಂಗ್ ಆರ್ಸಿದಾರೋ ಗೊತ್ತಿಲ್ಲ, ಸಖತ್ ಆಗಿದೆ. ಅದ್ರಲ್ಲೂ ಕೂಡ ಜೋಶ್ ಸಖತ್ ಆಗಿ ಬೌಲಿಂಗ್ ಮಾಡ್ತಾರೆ. ಭುವನೇಶ್ವರ್. ಎಸ್ ರಾಹುಲ್ ಇಲ್ಲ ರಾಹುಲ್ ಅವರ ಬಂತು. ಎಸ್ ರಾಹುಲ್ ನಿಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ. ಕೇಳಿ ಹೇಳಿ. ಭುವನೇಶ್ವರ್ ಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಇದ್ರು. ಹೇಳಿ ಸರ್. ಬೌಲರ್ಸ್ ಬಗ್ಗೆ ಮಾತನಾಡ್ತಾ ಇದ್ರಿ. ಇಲ್ಲ ಲೈನ್ ಕಡಿತವಾಗಿದೆ ಅಂತ ಅನ್ಸುತ್ತೆ. ಎಸ್ ಏನು ಅಂತಂದ್ರೆ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.